ಹಾಗೆ ನಾನು ನಿಮ್ಮ ವಿಷ್ಣು ಶೆಟ್ಟಿ. ಲೈಕ್ ಇನ್ಮೇಲಿಂದ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನಾನು ನಿಮ್ಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಏನ್ ಹೇಳ್ಕೊಟ್ಟಿದ್ದೀನಲ್ಲ, ಸೊ ಇದನ್ನ ಒಂದು ಸ್ಮಾಲ್ ಅಕೌಂಟ್ ಅಲ್ಲಿ ಇಟ್ಟು ಗ್ರೋ ಮಾಡೋಣ ಅಂತ. ಓಕೆ, ಸೊ ನನ್ನ ಹತ್ರ ಇವಾಗ ಸಿಂಪಲ್ 158.57 ಇದೆ. ಓಕೆ, ಅಂಡ್ ಯು ಕ್ಯಾನ್ ಸಿ ಇನ್ನೊಂದು ಫಂಡಿಂಗ್ ಅಕೌಂಟ್ ಕೂಡ ತಗೊಂಡಿದ್ದೀನಿ. ಅಂಡ್ ಅರೌಂಡ್ ಇಲ್ಲಿ ನೋಡ್ಬೋದು, ಸೊ ಪ್ಲಸ್ 6.43% ಆಲ್ರೆಡಿ ಅಪ್ ಇದೆ. ಬಟ್ ಫಂಡಿಂಗ್ ಅಕೌಂಟ್ ಎಲ್ಲಾನು ಪ್ಯಾರಲಲ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಮೇನ್ ರೀಸನ್ ಏನಕ್ಕೆ ಅಂದ್ರೆ ನಿಮಗೆ ಗೊತ್ತಾಗ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅಂತ. ಲುಕ್ ಇವಾಗ ಏನು ಅಂದ್ರೆ, ಸೊ ಈ ಒಂದು ಫಂಡಿಂಗ್ ಅಕೌಂಟ್ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ, ಒಂದು ಸೆಟಪ್ ಅನ್ನ ನಾನು ಇದ್ ಮಾಡ್ತಾ ಇದ್ದೀನಿ, ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದನ್ನ ತಿಳಿಸ್ತೀನಿ. ಓಕೆ, ಸೊ ಇನ್ನೊಂದು ಫಂಡಿಂಗ್ ಅಕೌಂಟ್ ಅಲ್ಲಿ ಗೇಮ್ ಚೇಂಜರ್ 2 ಮತ್ತೆ 3 ನ ಮರ್ಜ್ ಮಾಡಿದ್ದೆ. ಅಂಡ್ ಇದರಲ್ಲಿ ಇನ್ನೊಂದು ಪಾರ್ಟ್ ಅಲ್ಲಿ ಮರ್ಜ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲಾನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋ ವರೀಸ್, ಎಲ್ಲಾನು ಸಿಗುತ್ತೆ, ಅಪ್ಲೋಡ್ ಮಾಡಿ ಇಡ್ತೀನಿ. ಬಟ್ ಇವಾಗ ಇಲ್ಲಿ ದ ಮೇನ್ ರೀಸನ್ ಈ ಒಂದು ಸ್ಮಾಲ್ ಅಕೌಂಟ್ ನ ಹೇಗೆ ಗ್ರೋ ಮಾಡಬೇಕು ಅಂತ. ಓಕೆ, ಸಿಂಪಲ್, ಇಲ್ಲಿ ನೋಡ್ಬೋದು ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ, ಕರೆಕ್ಟಾ? ಇಲ್ಲಿ ನೋಡಿ, ಈ ಸ್ವಿಂಗ್ ಲೋ ಹತ್ರ ಸಪೋರ್ಟ್ ತಗೊಂಡಿದೆ. ಅಂಡ್ ಇಲ್ಲಿ ನೋಡಿ ಸಪೋರ್ಟ್ ತಗೊಂಡು EMA ನ ಬ್ರೇಕ್ ಮಾಡಿಲ್ಲ. ಬಟ್ ಸ್ಟಿಲ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಟ್ರೇಡ್ ನ ಪ್ಲಾನ್ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ UT ಬಾಟ್ ಹಾಕೊಂಡ್ರೆ ಬೈ ಬಂದಿರುತ್ತೆ ಒಂದು. ಸೊ EMA ನ ಬ್ರೇಕ್ ಮಾಡಿಲ್ಲ ಅಂದ್ರೂ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಸಿ ದಿಸ್, ಯು ಆರ್ ಟ್ರೇಡಿಂಗ್ ವಿತ್ ದ ಟ್ರೆಂಡ್. ಓಕೆ, ಸೊ ಫಿಬ್ ರಿಟ್ರೇಸ್ಮೆಂಟ್ ಹಾಕೋತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಬರ್ಲಿಲ್ಲ, ದೆನ್ ಇಲ್ಲಿಗೆ ಶಿಫ್ಟ್ ಆಗ್ತೀನಿ. ಸಿ, ಸಪೋರ್ಟ್ ತಗೊಂಡಿದೆ ಪರ್ಫೆಕ್ಟ್ ಆಗಿ. ಓಕೆ, ಸೊ ದಟ್ಸ್ ವೈ ನಾನು ಇವಾಗ ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ತೀನಿ. EMA ನ ಅದು ಬ್ರೇಕ್ ಮಾಡೇ ಮಾಡುತ್ತೆ ಅಂತ ಅಲ್ಲ. ಸಿ, EMA ನ ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ಏನಕ್ಕೆ ತಗೋತಾ ಇದೀನಿ ಅಂದ್ರೆ, ಇಲ್ಲಿರುವಂತ ಒಂದು ಚಿಕ್ಕ ಸಪೋರ್ಟ್ ನನಗೆ ಕನ್ಫರ್ಮೇಶನ್. ಓಕೆನಾ? ಅಂಡ್ ಫಿಬ್ 0.5, 0.6 ಸಪೋರ್ಟ್. ಬಟ್ ಇನ್ ಕೇಸ್ ಇಲ್ಲಿ EMA ಬ್ರೇಕ್ ಆದಾಗ ನಾನು ಏನಾದ್ರು ತಗೊಂಡ್ರೆ ತುಂಬಾ ಅಂದ್ರೆ ತುಂಬಾ ಆಗೋಗ್ಬಿಡುತ್ತೆ. ಅಂದ್ರೆ ತುಂಬಾ ಲೆಂತ್ ಆಗೋಗುತ್ತೆ, ಅಂದ್ರೆ ಸ್ಟಾಪ್ ಲಾಸ್ ಜಾಸ್ತಿ ಆಗೋಗುತ್ತೆ, ಮಿಸ್ ಮಾಡ್ಕೊಂಡಂಗ ಆಗುತ್ತೆ. ಸೊ ಏನ್ ಮಾಡ್ತೀನಿ, ಇಲ್ಲಿ ಕನ್ಫರ್ಮೇಶನ್ ಜಾಸ್ತಿ ಇರೋದ್ರಿಂದ ನಾನಿವಾಗ ಬೈ ಮಾಡ್ತೀನಿ. 0.5 ಲಾಟ್ಸ್ ನ ಬೈ ಮಾಡ್ತೀನಿ. ಯಾಕಂದ್ರೆ ಲೆವರೇಜ್ ನಾನು ತುಂಬಾ ಜಾಸ್ತಿ ಇಟ್ಟಿರೋದ್ರಿಂದ 1:2000 ಮೇಲಿದೆ. ಅಂಡ್ ಲೆವರೇಜ್ ಅಂದ್ರೆ ಕೇಳ್ತಾ ಇದ್ರಲ್ಲ, ಅದನ್ನ ಸಪರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ನೋಡಿ, 0.5 ಲಾಟ್ ನ ಇದ್ ಮಾಡಿದ್ದೀನಿ. ಅಂಡ್ SL ಅನ್ನ ಇಲ್ಲಿ ಇರ್ತೀನಿ. ಓಕೆ, SL ಅನ್ನ ನೋಡಿ ಈ ಒಂದು ಸ್ವಿಂಗ್ ಅಲ್ಲಿ ಇರ್ತೀನಿ. ಓಕೆ, ದೆನ್ TP ನ ಇಲ್ಲಿ ಇರ್ತೀನಿ. ಓಕೆ, ಸಿಂಪಲ್. ಓಕೆನಾ? ಸೊ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ, ಟ್ರೇಡ್ ಏನಕ್ಕೆ ತಗೊಂಡಿರೋದು ಅಂತ. ಓಕೆ, S1 ಸಪೋರ್ಟ್ EMA ನ ಮುಂಚೆನೆ ಬ್ರೇಕ್ ಅಂದ್ರೆ EMA ನ ಬ್ರೇಕ್ ಮಾಡಿಲ್ಲ. ಓಕೆ, ಬಟ್ ಸ್ಟಿಲ್ ಏನಕ್ಕೆ ಟ್ರಿಗರ್ ಮಾಡಿದ್ದೀನಿ ಎಂಟ್ರಿನ ಅಂದ್ರೆ, ನಿಮಗೆ ನೋಡ್ಬೋದು ಇಲ್ಲಿ ಒಂದು ಸಪೋರ್ಟ್ ಸಿಕ್ಕಿದೆ. ಓಕೆ, ಬಟ್ ನೀವ್ ಯಾವಾಗ್ಲೂ ಕೂಡ EMA ಬ್ರೇಕ್ ಆದಾಗ್ಲೇ ನೀವು ತಗೋಬೇಕು. ಓಕೆ, ಸೊ ಅದು ಹೋಗ್ತಾ 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 ನಿಮ್ಗೆ EMA ಕಿಂತ ಮುಂಚೆನೆ ಟ್ರೇಡ್ ತಗೊಳ್ಳೋದಕ್ಕೆ ಗೊತ್ತಾಗುತ್ತೆ. ಬಟ್ ನೀವು EMA ಬ್ರೇಕ್ ಆದಾಗ ತಗೊಳ್ಳಿ. ಇನ್ ಕೇಸ್ ಏನಾದ್ರು ಬ್ರೇಕ್ ಆದಾಗ ಬಿಗ್ ಕ್ಯಾಂಡಲ್ ಆಯ್ತು ಅಂದ್ರೆ ಆಫ್ ಗೆ ವೇಟ್ ಮಾಡಿ. ಓಕೆನಾ? ಸೊ ಈ ತರ ಲೆಟ್ಸ್ ಸಿ, ನೋಡೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಚಿಕ್ಕ ರೆಸಿಸ್ಟೆನ್ಸ್ ಇದೆ. ಓಕೆ, ಇದನ್ನ ಬೀಟ್ ಮಾಡ್ತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸಿ, $150 ಗೆ 0.5 ಯಾಕೆ ಹೋಗ್ತಾ ಇದೀನಿ ಅಂದ್ರೆ, ಶಾರ್ಟ್ ಎಂಟ್ರಿ ಇರೋದ್ರಿಂದ. ಬಟ್ ನೀವುಗಳು ಲಾಟ್ ಕಮ್ಮಿಯಲ್ಲಿ ಟ್ರೇಡ್ ಮಾಡಿ. ಓಕೆ, ಸೊ ಪ್ಯಾರಲಲ್ಲಿ ನಾನು ಫಂಡಿಂಗ್ ಅಕೌಂಟ್ ಟ್ರೇಡ್ ಮಾಡೋದ್ರಿಂದ ನಾನ್ ನಿಮ್ಗೆ ಇಲ್ಲಿ ನಾನ್ ಯಾಕೆ ಒಂದನ್ನ ಹೇಳ್ಬಿಡ್ತೀನಿ, ಯಾಕೆ ಲೈಕ್ ಈ ತರ ಪ್ರಾಫಿಟ್, ಈ ತರ ಟ್ರೇಡ್ಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಮೈಂಡ್ ಸೆಟ್ ಹಾಳಾಗ್ಬಾರ್ದು ಅಂತ. ಸೊ ಏನಾಗುತ್ತೆ, ನಾನು ಹಾಕೋ ಲಾಟ್ ನೀವು ನೋಡ್ತೀರಾ ಅಷ್ಟಷ್ಟು ಕ್ಯಾಪಿಟಲ್ಗೆ. ಓಕೆ, ಏನು ಅಂದ್ರೆ ಇದನ್ನ ಫ್ಲಿಪ್ ಮಾಡ್ತೀನಿ ನಾನು. ಹೇಗೆ ಅಂದ್ರೆ, ಕಂಪ್ಲೀಟ್ ಕ್ಯಾಪಿಟಲ್ ನ ರಿಸ್ಕ್ ಇಡೋದು. ಓಕೆ, ಸೊ $150 ಅಷ್ಟು ರಿಸ್ಕ್ ಇಟ್ಬಿಟ್ಟು ಫೋಕಸಿಂಗ್ ಆನ್ ಮೋರ್ ದ್ಯಾನ್ $150 ನ ಫೋಕಸ್ ಮಾಡೋದು, ಈ ತರ. ಓಕೆ, ಬಟ್ ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ, ಕರೆಕ್ಟ್ ಲಾಟ್ ಸೈಜ್ ಇಟ್ಕೊಂಡು ಟ್ರೇಡ್ ಮಾಡಿ. ಓಕೆ, ಇಷ್ಟಿಷ್ಟು ರಿಸ್ಕ್ ಅಂತ. ಇದು ಕನ್ಫರ್ಮೇಶನ್ ಜಾಸ್ತಿ ಇರೋದ್ರಿಂದ, ಯಾಕಂದ್ರೆ ವಿತ್ ದ ಟ್ರೆಂಡ್ ಹೋಗ್ತಾ ಇರೋದ್ರಿಂದ.
ಓಕೆ, ಸೊ ವಿತ್ ದ ಟ್ರೆಂಡ್ ಟ್ರೇಡ್ ಹೊಡಿತಾ ಇದ್ದೀನಲ್ಲ, ಅದಕ್ಕೆ ನೀವು ನೋಡ್ಬೋದು. ಓಕೆ, ಸೊ ಇವಾಗ EMA ಬ್ರೇಕ್ ಆಗಿರುತ್ತೆ, ಸೊ ದಟ್ ಇವಾಗ ನೀವು ಟ್ರೇಡ್ ನ ಪ್ಲೇಸ್ ಮಾಡ್ಕೊಬಹುದು. ನಾನು ಮುಂಚೆನೆ ಯಾಕೆ ಮಾಡಿದೆ ಅಂದ್ರೆ ಬಿಫೋರ್ ನೆಟ್ ಕ್ಯಾಂಡಲ್ ಗಳನ್ನ ರೀಡ್ ಮಾಡಿ ತಗೊಂಡೆ. ಓಕೆ, ಅದು ಹೋಗ್ತಾ 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 ನಾನು ನಿಮ್ಗೆ ಅದನ್ನೆಲ್ಲ ಹೇಳ್ಕೊಡ್ತೀನಿ, ನೋ ವರೀಸ್, ತಲೆಗೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ಐ ಥಿಂಕ್ ನಾನು ರೆಕಾರ್ಡಿಂಗ್ ನ ಸ್ಟಾಪ್ ಮಾಡ್ತೀನಿ, ಯಾಕಂದ್ರೆ ಸುಮ್ನೆ ತುಂಬಾ ಲೆಂತ್ ಆಗೋಗುತ್ತೆ. ನೋಡೋಣ ಟಾರ್ಗೆಟ್ ಆರ್ SL. ಓಕೆ, ಸೊ SL ಆದ್ರೂ ನಾನು ಇದನ್ನ ಇಡ್ತೀನಿ, ಏನಕ್ಕಾಯ್ತು ಅದೆಲ್ಲ ನೋಡೋಣ. ಬಟ್ TP ಆಗುತ್ತೆ. ಓಕೆ, ನೋ ವರೀಸ್ ಅಬೌಟ್, ಯಾಕಂದ್ರೆ ತುಂಬಾ ಕನ್ಫರ್ಮೇಶನ್ ಇರುವಂತ ಟ್ರೇಡ್ SL ಗೆಲ್ಲ ಹೋಗೋದಿಲ್ಲ. ಇವಾಗ $17 ಅಲ್ಲಿ ನಡೀತಾ ಇದೆ. ಸಿ, ಮೋರ್ ದ್ಯಾನ್ 10%, ಕರೆಕ್ಟಾ? ಮೋರ್ ದ್ಯಾನ್ 10% ಅಚೀವ್ ಮಾಡಿದೀನಿ. ಬಟ್ ಇದು ಒಂದ್ ಸ್ವಲ್ಪ ಲೈಕ್ ಫ್ಲಿಪ್ ಮಾಡೋದು ಅಂತೀವಲ್ಲ, ಹಿಂಗೆ ಅಂದ್ರೆ ಸೊ ತುಂಬಾ ಜಾಸ್ತಿ ಕ್ಯಾಪಿಟಲ್. ಈಗ ನೋಡಿ, ಯಾಕೆ ನಾನು $150 ಇಟ್ಕೊಂಡಿದ್ದೀನಿ ಅಂದ್ರೆ, ಸಿ ನನ್ನ ಟ್ರೇಡ್ ಅಲ್ಲಿ ನಾನು ಸ್ಟಾಪ್ ಲಾಸ್ ಇಡೋದು $150 ಅನ್ಕೊಳ್ಳೋಣ. ಹೋದ್ರೆ ಕ್ಯಾಪಿಟಲ್ ಹೋಗ್ಲಿ, ಆರ್ ಎಲ್ಸ್ ಯು ಕ್ಯಾನ್ ಮೇಕ್ ಲಾಟ್ ಆಫ್ ಮನಿ. ಬಟ್ ದ ಥಿಂಗ್ ಏನು ಅಂದ್ರೆ, ಈ ತರ ನೀವು 1 lakh ಇಟ್ಕೊಂಡು ಅದ್ರಲ್ಲಿ 150 USD ನ ಸ್ಟಾಪ್ ಲಾಸ್ ಇಟ್ರೆ ಮತ್ತೆ ಮತ್ತೆ ಟ್ರೇಡ್ ಮಾಡ್ಬೇಕು ಅಂತ ಅನ್ಸ್ತಾ ಇರತ್ತೆ, ಕರೆಕ್ಟಾ? ಅವಾಗ ಏನಾಗುತ್ತೆ, $150 ಹೋದಾಗ ಇನ್ ಮಿಕ್ಕಿರೋದ್ರಲ್ಲಿ ರಿಕವರ್ ಮಾಡೋಣ ಈ ತರ ಇರುತ್ತೆ. ಇವಾಗ ನೋಡಿ, ನಾನು $150 ಹಾಕೊಂಡ್ಬಿಟ್ಟಿದ್ದೀನ, ಇನ್ ಕೇಸ್ ಸ್ಟಾಪ್ ಲಾಸ್ ಹೊಡಿದ್ರೆ ಅಕೌಂಟ್ ವೈಪ್ ಆಗುತ್ತೆ. ದೆನ್ ನಾಳೆ ನೋಡ್ಕೊಳ್ಳೋಣ ಅಂತ ಬರ್ತೀನಿ. ಎಸ್, ನನ್ನ ಹತ್ರ ಈಗ 1 lakh ಇದೆ, ಬಟ್ ಆ 1 lakh ಅಲ್ಲಿ ಯೂಸ್ ಮಾಡ್ತಾ ಇರೋದು ಬರೀ 150 ಮಾತ್ರ. ಓಕೆ, ಆ 150 USD ಅಲ್ಲಿ, ಓಕೆ, ಆ 150 USD ಅಲ್ಲಿ ಇನ್ ಕೇಸ್ ಸ್ಟಾಪ್ ಲಾಸ್ ಹೊಡಿತು ಅಂದ್ರೆ ಆ 150 ಗಾನ್ ಆಗೋಗುತ್ತೆ. ಮತ್ತೆ ನಾನು ಹಾಕೊಂಡು ಅದೆಲ್ಲ ಮಾಡುವಷ್ಟರಲ್ಲಿ ಯಾರು ಮಾಡ್ತಾರೋ ನಾಳೆ ಮಾಡೋಣ ಅನ್ಸುತ್ತೆ, ಮೈಂಡ್ ಸೆಟ್ ಆ ತರ ಆಗೋಗುತ್ತೆ. ಬಟ್ ನೀವೇನಾದ್ರೂ ಲೈಕ್ ಈ ತರ ಮಾಡಿದ್ರೆ ಏನು, 1000 USD ಅಲ್ಲಿ 150 ನ ರಿಸ್ಕ್ ಇಟ್ಟು ಟ್ರೇಡ್ ಮಾಡಿದ್ರೆ ಏನಾದ್ರು SL ಹೊಡಿತು ಅಂದ್ರೆ ಮತ್ತೆ ತಗೊಳ್ಳೋಣ ಅನ್ಸ್ತಾ ಇರತ್ತೆ. ಓಕೆ, ಸೊ ಆ ತರ ಆಗೋದ್ರಿಂದ ಲೆಟ್ಸ್ ಸಿ, ಸುಮ್ನೆ ಲೆಂತ್ ನ ಜಾಸ್ತಿ ಮಾಡೋದ್ ಬೇಡ. ಓಕೆ, ವಿಡಿಯೋ ಲೆಂತ್ ನ ತುಂಬಾ ಶಾರ್ಟ್ ಆಗಿಡೋಣ, ಏನಾಗುತ್ತೆ ನೋಡೋಣ. ಓಕೆ, ರೆಕಾರ್ಡಿಂಗ್ ನ ಸ್ಟಾಪ್ ಮಾಡ್ತೀನಿ. ಲೆಟ್ಸ್ ಸಿ. ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್. ಓಕೆ, ಈ ಒಂದು ಬ್ಲೂ ಲೈನ್ ಮಾರ್ಕ್ ಮಾಡಿದ್ದೀನಲ್ಲ, ಇವಾಗ ನೋಡಿ 73 USD ಅಲ್ಲಿ ಇದ್ ಮಾಡ್ತಾ ಇದೆ. ಈ ಒಂದು ಬ್ಲೂ ಲೈನ್ ಏನಿದೆಯಲ್ಲ, ಇಲ್ಲಿ ನಾನು ಸೊ 0.5 ಲಾಟ್ಸ್ ಇದೆಯಲ್ಲ, ಅರೌಂಡ್ ಒಂದು 0.4 ಲಾಟ್ಸ್ ನ ಎಕ್ಸಿಟ್ ಮಾಡ್ಬಿಡ್ತೀನಿ, ಸಿಂಪಲ್. ಓಕೆ, ಇನ್ನೊಂದು 0.1 ಲಾಟ್ ಅನ್ನ ಮಾತ್ರ ಕ್ಯಾರಿ ಮಾಡ್ತೀನಿ. ಸಿ, ಕ್ಯಾಪಿಟಲ್ ಡಬಲ್ ಇದೇ ಫ್ಲಿಪ್ ಮಾಡ್ತೀವಿ, ಸಿಂಪಲ್. ನೋಡಿದ್ರ 200 ಸೇಮ್ ಸೆಟಪ್, ಇದಿದೆ 150 USD, ಕ್ಯಾಪಿಟಲ್ ಡಬಲ್. ಯಾಕಂದ್ರೆ ಪ್ರೊಬಾಬಿಲಿಟಿ ಜಾಸ್ತಿ ಇರೋದಕ್ಕೇನೆ ನಾನು ಇಷ್ಟು ಲಾಟ್ ನ ಹಾಕಿರೋದು. ಪ್ರೊಬಾಬಿಲಿಟಿ ಕಮ್ಮಿ ಇದ್ದಿದ್ರೆ 0.1 ಲಾಟ್ ಅಲ್ಲೇ ಇರ್ತಾ ಇದೆ. ಅಂಡ್ ನಿಮ್ಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ ಪಾರ್ಟ್ 3 ಅಲ್ಲಿ ಏನಿತ್ತು ಅದೇನೆ. ಫಿಪ್ ಸಪೋರ್ಟ್ ತಗೊಂಡಿತ್ತು, ಅಂಡ್ ನೀವ್ ಬೇಕಾದ್ರೆ EMA ಬ್ರೇಕ್ ಆದಾಗ S1 ಸಪೋರ್ಟ್ EMA ಬ್ರೇಕ್ ಆದಾಗ ಟ್ರೇಡ್ ಮಾಡ್ಬೋದಿತ್ತು. ನಾನು ಮುಂಚೆನೆ ಮಾಡಿದೆ, ಯಾಕಂದ್ರೆ ಕ್ಯಾಂಡಲ್ ಗಳನ್ನ ರೀಡ್ ಮಾಡಿದ್ದೆ. ಓಕೆ, ಅದನ್ನು ಕೂಡ ನಾನು ಇಟ್ಟಿದ್ದೀನಿ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ. ನೋಡಿ, ಮೆಜಾರಿಟಿ ಆಫ್ ದ ಹ್ಯಾಮರ್ ಬರ್ತಾ ಇತ್ತು. ಓಕೆ, ಇಲ್ಲಿ ನೋಡಿ, ಇಲ್ಲೊಂದು ಹ್ಯಾಮರ್, ಇಲ್ಲೊಂದು ಗ್ರೀನ್ ಕ್ಯಾಂಡಲ್, ಈ ತರ ಬರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಮುಂಚೆನೆ ಒಂದು ಕ್ವಿಕ್ ಆಗಿ ಮೂವ್ಮೆಂಟ್ ಸಿಗ್ಬೋದು ಅಂತ. ಪಾರ್ಷಿಯಲ್ ಕ್ಲೋಸ್ ಮಾಡಿದೆ, ಸೊ 0.4 ನ ಕ್ಲೋಸ್ ಮಾಡಿದ್ದೀನಿ. ಓಕೆ, 0.4 ಲಾಟ್ಸ್ ನ ಕ್ಲೋಸ್ ಮಾಡಿದ್ದೀನಿ. ಈ 0.1 ಲಾಟ್ ಏನಿದೆಯಲ್ಲ, ಇದೊಂದು $50 ಹೋಗ್ಲಿ ಕ್ಲೋಸ್ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ. ಏನಕ್ಕೆ ಅಂದ್ರೆ ಲೈಕ್ ತುಂಬಾ ಲೆಂತ್ ಆಗ್ಬಾರ್ದು ವಿಡಿಯೋ ಅಂತ ಲೈಕ್ ನಾನು ಸ್ಟಾಪ್ ಮಾಡಿ ಇದ್ ಮಾಡ್ತಾ ಇದ್ದೀನಿ. ಹೋಪ್ ತುಂಬಾ ಲಾಂಗ್ ಆದ್ರೂ ಕೂಡ ನಿಮ್ಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಓಕೆ, ಇದೊಂದು $50 ಆಗ್ಲಿ ಕ್ಲೋಸ್ ಮಾಡ್ತೀನಿ. ಓಕೆ, ಹೋಗ್ತಾ ಇದೆ ಒಂದು 50ಗೆ ಕ್ಲೋಸ್ ಮಾಡ್ಬಿಡ್ತೀನಿ ಅದನ್ನು ಕೂಡ. ಓಕೆ, ಸೊ ಕ್ಯಾಪಿಟಲ್ ಡಬಲ್ ಆದಂಗ ಆಗುತ್ತೆ. ಸಿ, ಇಲ್ಲಿ ಒಂದು ಲಾಜಿಕ್ ನಾನು ಹೇಳ್ತೀನಿ. ಓಕೆ, ಸೈಕಾಲಜಿ, ಸಿಂಪಲ್. ಸೈಕಾಲಜಿಗೆ ಎಫೆಕ್ಟ್ ಆಗೋದಿಲ್ಲ. ಸಿ, ನಿಮ್ ಹತ್ರ 150 USD ಅಷ್ಟೇ ಕ್ಯಾಪಿಟಲ್ ಇದ್ರೆ ಈ ತರ ಮಾಡೋದಕ್ಕಾಗಲ್ಲ. ಓಕೆ, ಸೊ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. 150 USD ಇತ್ತ 0.02 0.03 ಅಲ್ಲಿರಿ. ನಿಮ್ ಹತ್ರ 1000 USD ಇತ್ತು ಅನ್ಕೊಳ್ಳಿ, ಮಿನಿಮಮ್ ಒಂದು ಟ್ರೇಡಿಗೆ ನೀವು 150 USD ಎತ್ಕೋತೀರಾ. ಸೊ ಕ್ಯಾಪಿಟಲ್ ನ ನೀವು 1000 USD ಹಾಕೋಬೇಡಿ. ಸೊ ಏನ್ ಮಾಡಿ ಅಂದ್ರೆ, ಎಷ್ಟು ರಿಸ್ಕ್ ಇಡ್ತಿರಲ್ಲ ಅಷ್ಟನ್ನ ಮಾತ್ರ ಹಾಕೊಳ್ಳಿ. 150 USD
ಅಷ್ಟನ್ ರಿಸ್ಕ್ ಇಡ್ಬೇಕಲ್ಲ, ಕ್ಯಾಪಿಟಲ್ ಅಷ್ಟನ್ ಮಾತ್ರ ಇಟ್ಕೊಂಡು ಸ್ಟಾಪ್ ಲಾಸ್ ಅನ್ನು ಕೂಡ ಕರೆಕ್ಟ್ ಆಗಿ ಇನ್ನೊಂದೇನು ಅಂದ್ರೆ ಒಂದ್ ಲಾಟ್ ಎಲ್ಲ ನಾನು ಒಂದ್ ಲಾಟ್ ಹಾಕ್ಬೋದಿತ್ತು, ಯಾಕೆ ಹಾಕ್ಲಿಲ್ಲ ಹೇಳಿ? ಈ ತರ ಕೆಳಗಡೆ ಬಂದಾಗ್ಲೇ ವೈಪ್ ಆಗ್ಬಿಟ್ಟಿರೋದು, ಹಂಗ ಹಾಕಕ್ಕಾಗಲ್ಲ. ಸೊ ನನ್ ಗೊತ್ತು ಇಲ್ಲಿ ಎಂಟ್ರಿ ಆಗಿದ್ದೀನಿ, ಇಲ್ಲಿ ಸ್ಟಾಪ್ ಲಾಸ್ ಅಂದ್ರೆ ನಾನು ಒಂದ್ ಅರ್ಥ ಮಾಡ್ಕೊಳ್ಳೋದು ಏನು ಅಂದ್ರೆ, ಓಕೆ ಇಲ್ಲಿ ಸ್ಟಾಪ್ ಲಾಸ್ ಇದೆಯಲ್ಲ, ಸೊ ಇಲ್ಲಿ ಸ್ಟಾಪ್ ಲಾಸ್ ಇದ್ದಾಗ ಐ ನೀಡ್ ಟು ಸಸ್ಟೈನ್ $150 ಇಲ್ಲಿ ತನಕ ಬಂದ್ರು ಕೂಡ ಅದು ಸಸ್ಟೈನ್ ಆಗ್ಬೇಕು, ಯಾವ್ದೇ ತರ ವೈಪ್ ಆಗ್ಬಾರ್ದು, ಆ ತರ ಲಾಟ್ ಸೈಜ್ ನ ಚೂಸ್ ಮಾಡ್ಬೇಕು. ಸೊ ನಾನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡೆ 0.5 ಇಲ್ಲಿಗೆ ಬಂದಾಗ ವೈಪ್ ಆಗೋದಿಲ್ಲ, ಸೊ ದಟ್ಸ್ ವೈ 0.5 ಹಾಕಿದ್ದು. ನೀವೇನಾದ್ರು ಒನ್ ಲಾಟ್ ಹಾಕ್ಬಿಟ್ಟಿದ್ರೆ, ಕನ್ಫರ್ಮೇಶನ್ ಜಾಸ್ತಿ ಅಂತ ಒನ್ ಲಾಟ್ ಹಾಕಿದ್ರೆ ಗಾನ್ ಆಗೋಗ್ಬಿಟ್ಟಿರೋದು. ಓಕೆ, ತುಂಬಾ ಚೆನ್ನಾಗಿತ್ತು ಟ್ರೇಡ್ ಇದು. ಓಕೆ, ನಾನು ಯಾಕೆ ಒಂದು ಸಿಂಪಲ್ ನಾನು ಹೇಳ್ತೀನಿ ನೋಡಿ, ನಿಮಗೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದರಿಂದ ನನ್ನ ಪ್ರಾಫಿಟ್ಸ್ ನೋಡಿ, ಇದರಿಂದ ಏನು ಸಿಗೋದಿಲ್ಲ. ಓಕೆ, ನಾನು ಈ ಪ್ರಾಫಿಟ್ಸ್ ನ ಇವಾಗ ಏನೋ ಒಂದ್ ಮಾಡ್ಬೋದು ಅಷ್ಟೇನೆ, ಬಟ್ ಇದ್ರ ಹಿಂದೆ ಇರುವಂತ ಲರ್ನಿಂಗ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸ್ಮಾಲ್ ಅಕೌಂಟ್ ಸೀರೀಸ್ ಏನಕ್ಕೆ ಶುರು ಮಾಡಿದೀನಿ ಅಂದ್ರೆ, ನಿಮಗೆ ನಾನು ಇವಾಗ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡ್ಬೇಕು, ನಾನು ಹೇಳ್ಕೊಟ್ಟಿರೋ ಸೆಟಪ್ಸ್ ಗಳಿಂದ ಪಾರ್ಟ್ 4 ಹೋಗೋಕ್ಕಿಂತ ಮುಂಚೆ. ಓಕೆ, ಸೊ ಅದಕ್ಕೇನೆ ಈ ತರ ಟ್ರೇಡ್ಸ್ ಗಳನ್ನ ತಗೋತಾ ಇದ್ದೀನಿ. ದ ಥಿಂಗ್ ಏನು ಅಂದ್ರೆ, ದ ಮೇನ್ ಥಿಂಗ್, ಸೊ ಲೈವ್ ಬಂದಾಗ ನಾನು ನೋಡ್ಬೋದು ಯಾವ್ದೇ ತರ ಟ್ಯಾಗ್ ಲೈನ್ಸ್ ಹಾಕಿರಲ್ಲ. ಆ ಇದು ಎಜುಕೇಶನ್ ಪರ್ಪಸ್ ಓನ್ಲಿ ಆ ತರ ಹಾಕಿರಲ್ಲ, ಬಟ್ ಅದು ಎಷ್ಟೋ ಜನಕ್ಕೆ ಹರ್ಟ್ ಆಗ್ಬೋದು. ಸೊ ದಟ್ಸ್ ವೈ ಮೇ ಟ್ರೈ ಟು ರಿಪೋರ್ಟ್ ಮಾಡೋದಾಗಿರ್ಬೋದು, ಈ ತರ ಎಲ್ಲ ಆಗ್ತಾ ಇರತ್ತೆ. ಸೊ ಬಟ್ ಸ್ಟಿಲ್ ಓಕೆ, ಸೊ ಎವ್ರಿ ವೀಕೆಂಡ್ ಲೈವ್ ಬರ್ತೀನಿ, ಅಂಡ್ ನೀವೇನೇನು ಟ್ರೇಡ್ ತಗೊಂಡಿರ್ತೀರಲ್ಲ ಡಾಕ್ಯುಮೆಂಟ್ ಮಾಡಿ ಕಳ್ಸಿ. ಓಕೆ, ಸೊ ನಾನ್ ನಿಮಗೆ ಅದನ್ನ ರಿವ್ಯೂ ಮಾಡ್ತೀನಿ, ಒಬ್ಬೊಬ್ರದೇ ತಗೊಂಡು ಏನ್ ತಪ್ಪು ಏನ್ ಸರಿ ಅಂತ ಎಲ್ಲಾನು ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ಳಿ. ಅಂಡ್ ಒಬ್ರು ಆಲ್ರೆಡಿ ಕಳಿಸ್ತೀನಿ ಅಂದಿದ್ದಾರೆ, ಸೊ ಅವ್ರದ್ದು ಮಾಡ್ತೀನಿ ಈ ವೀಕೆಂಡ್, ಭಾನುವಾರ ಇನ್ನೊಬ್ರದ್ದು ಮಾಡ್ತೀನಿ. ಓಕೆ, ಅದು ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀನಿ. ಓಕೆ, ಒಂದೊಂದೇ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈ ಟ್ರೇಡ್ ಸೆಟಪ್ ಗೊತ್ತಾಯ್ತಲ್ಲ, ಸೊ ನೀವೇನ್ ಮಾಡ್ತೀರಾ ಅಂದ್ರೆ EMI ಬ್ರೇಕ್ ಆದಾಗ ತಗೋತೀರಾ ಅಷ್ಟೇನೆ, ಸಿಂಪಲ್. ನಾನು ಮುಂಚೆನೆ ತಗೊಂಡೆ, ಸೇಮ್ ಲೈನ್ ಅಲ್ಲೇ ಇದೆ. ಓಕೆ, ಮುಂಚೆನೆ ತಗೊಂಡೆ, ಅಂಡ್ ಇದೇನು ಅಂತ ದೊಡ್ಡ ಸ್ಟಾಪ್ ಲಾಸು ಅಲ್ಲ, ಏನು ಅಲ್ಲ. ಓಕೆನಾ, ಸೊ ಕನ್ಫರ್ಮೇಶನ್ ಜಾಸ್ತಿ ಇತ್ತು, ಏನಂತಾರೆ ಡಬಲ್ ಬಾಟಮ್, ಅದು ಕೂಡ ಆಗಿತ್ತು. ಬಟ್ ದ ಥಿಂಗ್ ಏನು ಅಂದ್ರೆ, ನಾನು ಯಾಕೆ ಮ್ಯಾಕ್ಸಿಮಮ್ ನ ಎತ್ಬಿಟ್ಟೆ ಲಾಟ್ಸ್ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆಯಾ? ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗೋದು ತುಂಬಾ ಅಂದ್ರೆ ತುಂಬಾ ಹಾರ್ಡ್ ಇರುತ್ತೆ. ಓಕೆ, ಯಾಕಂದ್ರೆ ಮೆಜಾರಿಟಿ ನೋಡ್ಬೋದು ಇಲ್ಲಿ ಸ್ಪೈಕ್ಸ್ ಬಂದಿದೆ, ಇಲ್ಲಿ ಒಂದ್ಸಲ ಬೀಟ್ ಮಾಡಿರ್ಬೋದು, ಬಟ್ ದ ಥಿಂಗ್ ಅಂದ್ರೆ ಇಲ್ಲಿ ನೋಡಿ ಮೆಜಾರಿಟಿ ಸ್ಪೈಕ್ಸ್ ಇರೋದ್ರಿಂದ, ಸೊ ಮೆಜಾರಿಟಿ ಸ್ಪೈಕ್ಸ್ ಅನ್ನೋದಕ್ಕೆ ಮೆಜಾರಿಟಿ ಆಫ್ ದ ಟೈಮ್ 2 ಟೈಮ್ಸ್ 3 ಟೈಮ್ಸ್ ಅಲ್ಲಿ ಫೇಸ್ ಮಾಡಿದೆ ರೆಸಿಸ್ಟೆನ್ಸ್ ನ, ಅಲ್ಲಿಂದ ಬೀಳುವಂತ ಚಾನ್ಸಸ್ ತುಂಬಾ ಕಮ್ಮಿ, ಅಂದ್ರೆ ಲೈಕ್ ಬಿದ್ದಿದೆಯಲ್ಲ, ಸೊ ಇಲ್ಲಿ ರಿಯಾಕ್ಟ್ ಮಾಡ್ಬೋದು, ಅಂದ್ರೆ ಮೇಲೋಗೋ ಚಾನ್ಸಸ್ ಇಲ್ಲಿ ಕಮ್ಮಿ ಇರುತ್ತೆ, ಇಲ್ಲಿ ರಿಯಾಕ್ಟ್ ಮಾಡ್ಬೋದು ಅಂತಾನೆ ಮ್ಯಾಕ್ಸಿಮಮ್ ತೆಗ್ದು, ಸೊ 0.1 ಮಾತ್ರ ಇಟ್ಕೊಂಡಿದ್ದೀನಿ. ಓಕೆ, ಇದನ್ನು ಕೂಡ ನೀವು ಯೋಚನೆ ಮಾಡ್ಬೇಕು ಹೈಯರ್ ಲಾಟ್ಸ್ ಅಲ್ಲಿ ಇದ್ದಾಗ. ಓಕೆ, ಯಾಕಂದ್ರೆ ಇರೋ ಪ್ರಾಫಿಟ್ಸ್ ನ ನೀವು ಸೇವ್ ಮಾಡ್ಕೋಬೇಕು ಫಸ್ಟ್, ಇಲ್ಲ ಅಂದ್ರೆ ಅದು ಯೂಸ್ಲೆಸ್ ಆಗೋಗುತ್ತೆ.
ಸೊ ಫಿಬ್ಬೋ ಎಕ್ಸ್ಟೆನ್ಷನ್, ಓಕೆ, ಅದನ್ನ ಹಾಕೊಳ್ಳೋಣ. ಇಲ್ಲಿ ತನಕ ಹೋಗ್ಬೋದು ಅಂತ ಕಂಡುಹಿಡಿಯೋದಕ್ಕೆ ಟ್ರೆಂಡ್ ಸೊ ಒನ್ ಎಲ್ಲಿದೆ ಗೊತ್ತಾ? ಓಹೋ, ಒನ್ ಇಲ್ಲಿದೆ. ಸೊ ಇವತ್ತು ಇಲ್ಲಿ ತನಕ ಸ್ಟ್ರಕ್ಚರ್ ಕಂಪ್ಲೀಟ್ ಆಗ್ಬೇಕಂದ್ರೆ ಇಲ್ಲಿ ತನಕ ಮೂವ್ ಆಗ್ಬೇಕು ಅಂತ ಅರ್ಥ. ಓಕೆ, ಬಟ್ ದ ಥಿಂಗ್ ಏನಂದ್ರೆ ಇಲ್ಲಿ ಸ್ವಿಂಗ್ ಹೈ ಇದೆ. ಓಕೆ, ಸೊ ದಟ್ಸ್ ವೈ ಅಲ್ಲಿ ತನಕ ಫಸ್ಟ್ ಟಾರ್ಗೆಟ್ ನ ಇಲ್ಲಿಗೆ ಇಡೋಣ. ಓಕೆ, ಫಸ್ಟ್ ಟಾರ್ಗೆಟ್ ಮಿಡಲ್ ಅಲ್ಲಿ ಕ್ಲೋಸ್ ಮಾಡಲ್ಲ. ಓಕೆ, ಇರೋದೇ 0.1 ಅಲ್ವಾ, ಲೆಟ್ಸ್ ಹೋಲ್ಡ್. ಮಿಡಲ್ ಅಲ್ಲಿ ಕ್ಲೋಸ್ ಮಾಡಲ್ಲ. ಓಕೆ, ಇಲ್ಲಿ ತನಕ ಹೋದ್ರೆ ಕಂಪ್ಲೀಟ್ ಆಗುತ್ತೆ ಮೂಮೆಂಟ್ ಅಂತ. ಓಕೆ, ಅಂಡ್ ಅಬ್ಸರ್ವ್ ಮಾಡಿ ಇಲ್ಲಿ R4 ಕೂಡ ಇದೆ. ಸೊ ಇಲ್ಲಿಗೆ ಈ ಒಂದು ಟ್ರೆಂಡ್ ಏನಿದೆ ಮೂಮೆಂಟ್ ಕಂಪ್ಲೀಟ್ ಆಗುತ್ತೆ, 1 ಗೆ ರೀಚ್ ಆಗುತ್ತೆ. ಅಂಡ್ ಇನ್ ಕೇಸ್ ಇಲ್ಲಿ R4 EMA ಬ್ರೇಕ್ ಸಿಕ್ತು ಅಂದ್ರೆ ಅದು ಕೂಡ ನಿಮ್ಗೆ ಹೈ ಪ್ರಾಬಬಿಲಿಟಿ ಆಗಿರುತ್ತೆ. ಓಕೆ, ಅದನ್ನು ಟ್ರೇಡ್ ತಗೋತೀನಿ, ಅದನ್ನು ತಗೊಂಡು ಅಪ್ಲೋಡ್ ಮಾಡ್ತೀನಿ ನಾಳೆ. ಲೆಟ್ಸ್ ಸಿ, ನೋಡೋಣ. ತುಂಬಾ ಲೆಂತ್ ಆಗೋಗುತ್ತೆ ಇದು, ಅದೇ ಬೇಜಾರು ನನಗೆ. ಆಮೇಲೆ ಕೂತ್ಕೊಂಡು ಅದು ಕಟ್ ಮಾಡ್ಬೇಕು, ಸುಮ್ನೆ ಕೂತಿರೋದ್ನೆಲ್ಲ ಕಟ್ ಮಾಡಿ ಹಾಕ್ಬೇಕು, ತಲೆ ನೋವು ಅದು.
ಸ್ಟಿಲ್ ರನ್ ಮಾಡ್ತಾ ಇಲ್ಲಿ, ಸೊ ಕಟ್ ಮಾಡಿರ್ತೀನಿ. ವೆಯ್ಟ್ ಗೇಮ್ ನಡೀತಾನೇ ಇದೆ. ಓಕೆ, ಲೆಟ್ಸ್ ಸಿ. ನೋಡಿದ್ರಲ್ಲ, ಲಾಟ್ ಸೈಜ್ ನಾನು ಕಮ್ಮಿ ಮಾಡಿದಷ್ಟು ನೋಡಿ ಫಿಯರ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಲಾಟ್ ಸೈಜ್ ನಾನು ಎಕ್ಸಿಟ್ ಮಾಡಿದ್ರೆ, ಇನ್ ಕೇಸ್ ಇಲ್ಲಿ ಸ್ಟಾಪ್ ಲಾಸ್ ಹೊಡೆದ್ರು ಕೂಡ ನನಗೆ ನಾನು ಪ್ರಾಫಿಟ್ ಅಲ್ಲೇ ಇರ್ತೀನಿ. ಸೊ ಹೈಯರ್ ಲಾಟ್ಸ್ ಅಲ್ಲಿ ಇದ್ದಾಗ ಈ ತರನೇ ಮಾಡ್ಬೇಕು. ಓಕೆ, ಒಂದು ಒಳ್ಳೆ ಪ್ರಾಫಿಟ್ ನ ಮಾಡ್ಕೊಂಡು 90% ಎತ್ತಿ. ಇಲ್ಲೇನಕ್ಕೆ ಎತ್ತದೆ 90%? ಇಲ್ಲಿ ನೋಡ್ಬೋದು ರೆಸಿಸ್ಟೆನ್ಸ್ ಇತ್ತು, ಎತ್ಬಿಟ್ಟೆ. ಓಕೆ, ಅಂಡ್ ನಿಮ್ಗೆ ರಿಸ್ಕ್ ರಿವಾರ್ಡ್ ನೋಡಿದ್ರು ಕೂಡ ಮ್ಯಾಕ್ಸಿಮಮ್ 1:1 ಇತ್ತು. ಓಕೆನಾ? ಸೊ ಎತ್ತಿ ಇವಾಗ ಏನ್ ಮಾಡ್ತಿದೀನಿ ಅಂದ್ರೆ, ಸಿಂಪಲ್ .1 ಅನ್ನ ಹೋಲ್ಡ್ ಮಾಡ್ಕೊಂಡು ಕೂತಿದ್ದೀನಿ. ಬಂದ್ರೆ ಬರ್ಲಿ ಒಂದು $50. ಓಕೆ, ಇಲ್ಲ ಅಂದ್ರೆ ಲೆಟ್ಸ್ ವೇಟ್ ಫಾರ್ ಈ ಫಸ್ಟ್ ಟಾರ್ಗೆಟ್ ಈಸಿಯಾಗಿ ಇಡಬಹುದು ನಾನು. ನೋ ವರೀಸ್, ಯಾವುದೇ ತರ ತಲೆನೂ ಕೆಡ್ಸ್ಕೊಳ್ಳೋ ಹಾಗಿಲ್ಲ, ಫಿಯರ್ ಇರೋದಿಲ್ಲ, ಏನು ಇರೋದಿಲ್ಲ. ಸಿಂಪಲ್, ಕರೆಕ್ಟ್ ಅಲ್ವಾ? ಸೊ ಗೇಮ್ ಚೇಂಜರ್ 2 ಪ್ರಕಾರ ಎಂಟ್ರಿ ತಗೊಂಡೆ. ಸೊ $150 ಕ್ಯಾಪಿಟಲ್ ಇತ್ತು, ಕನ್ಫರ್ಮೇಶನ್ ಜಾಸ್ತಿ ಇತ್ತು, 0.5 0.6 ಜೊತೆ ಮರ್ಜ್ ಆಗಿತ್ತು. ದೆನ್ ಏನ್ ಮಾಡಿದೆ, ಲಾಟ್ ಸೈಜ್ ನ ಜಾಸ್ತಿ ಆಗದೆ, ರೆಸಿಸ್ಟೆನ್ಸ್ ನಿಯರ್ ಸ್ವಿಂಗ್ ಇದೇನಿತ್ತಲ್ಲ ರೆಸಿಸ್ಟೆನ್ಸ್ ಹತ್ರ ಬಂತು. 90% ಆಫ್ ದ ಲಾಟ್ ನ ತೆಗ್ದೆ, ಇವಾಗ 0.1 ಇಟ್ಕೊಂಡು ಹೋಲ್ಡ್ ಮಾಡ್ತೀನಿ. ಲೆಟ್ಸ್ ಸಿ, ನೋಡೋಣ ಎಲ್ಲಿ ತನಕ ಹೋಗುತ್ತೆ. ಇದು ಬ್ರೇಕ್ ಆದ್ರೆ ದೆನ್ ಈಸಿ ನಮ್ಗೆ. ಓಕೆ, ದೆನ್ ಎಸ್ ಎಲ್ ನ ಕಾಸ್ಟ್ ಟು ಕಾಸ್ಟ್ ಇಟ್ಟು ಬಿಡ್ತೀನಿ, ಇಲ್ಲಾಂದ್ರೆ $50 ಮ್ಯಾಕ್ಸಿಮಮ್ ಎತ್ ಬಿಡ್ತೀನಿ. ಓಕೆ, ಲೆಟ್ಸ್ ಸಿ, ನೋಡೋಣ. ಮೂವ್ ಆಗ್ತಾ ಇದೆ. ಲೈಕ್ ಆ ರೆಸಿಸ್ಟೆನ್ಸ್ ಹತ್ರನೇ ನೋಡ್ಬೋದು, ವಿಕ್ ಫಾರ್ಮೇಶನ್ ಆಗ್ತಾ ಇದೆ. ಓಕೆ, ಸೊ ಅರೌಂಡ್ 40 to 44 ಅಲ್ಲಿ ಇದೆ. ಸೊ ಐ ವಿಲ್ ಕ್ಲೋಸ್ ಇಟ್ ಫಾರ್ 50 ಅರೌಂಡ್. ಓಕೆ, ಬಂದಿತ್ತು. ಸಿ ಅಬ್ಸರ್ವ್. ಓಕೆ, ಸೊ ನೋ ಹೋಲ್ಡ್ ಗೇಮ್ಸ್ ಇಲ್ಲಿ. ನಾನು ಹೋಲ್ಡ್ ಗೇಮ್ಸ್ ಮಾಡೋದೇ ಇಲ್ಲ. ಐ ಥಿಂಕ್ ದಿಸ್ ನೀಡ್ ಟು ಬಿ ಲೈಕ್ ಇತ್ತಣ್ಣ ಕಾಸ್ಟ್ ಟು ಕಾಸ್ಟ್. ಓಕೆ, ಕಾಸ್ಟ್ ಟು ಕಾಸ್ಟ್ ಇಟ್ಟಿದ್ದೀನಿ. ಸೊ ಏನ್ ಗೊತ್ತಾ, ಇದು ಬ್ರೇಕ್ ಆಗ್ಬೇಕು. ಬ್ರೇಕ್ ಆದ್ರೇನೆ ಸೊ ಈ ಟಾರ್ಗೆಟ್ಸ್ಗಳು. ಓಕೆ, ಬ್ರೇಕ್ ಆಗ್ಲಿಲ್ಲ ಅಂದ್ರೆ 1:1 ಹೆಂಗಿದ್ರು ಹೋಗಿದೆ. ಸೊ ಇಲ್ಲಿ ನೋಡ್ಬೋದಲ್ಲ, ತುಂಬಾ ಶಾರ್ಪ್ ಆದಂತ ರೆಸಿಸ್ಟೆನ್ಸ್ ಇದು. ಓಕೆ, ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಸೆಕೆಂಡ್ ಟ್ರೈ ಮಾಡಿದೆ, ಥರ್ಡ್ ಟ್ರೈ ಮಾಡಿದೆ, ಆಗಿಲ್ಲ. ಸೊ ದಟ್ಸ್ ವೈ. ಸೊ ಆ ಲೆವೆಲ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಸ್ಟಾಪ್ ಲಾಸ್, ಹಾ ಕರೆಕ್ಟ್ ಆಗಿದೆ. ಸ್ಟಾಪ್ ಲಾಸ್ ಕರೆಕ್ಟ್ ಆಗಿದೆ, ಈ ಕಡೆ ಇದೆ ಕರೆಕ್ಟ್ ಆಗಿ. ಓಕೆ, ನಾನು ಇಲ್ಲಿ ಏನು ಸ್ಪೆಷಲ್ ಆಗಿ ಏನು ಮಾಡ್ತಾನೆ ಇಲ್ಲ. ನಿಮ್ಗೆ ಏನ್ ಹೇಳ್ಕೊಟ್ಟಿದೀನಿ ಅದನ್ನ ಅಪ್ಲೈ ಮಾಡ್ತಾ ಇದೀನಿ ಅಷ್ಟೇ, ಸಿಂಪಲ್. ಓಕೆ, ಇಲ್ಲೇ ಇರಲಿ.
39. Oh, ba, 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 ba. 40. ಸೊ ನಾನು ನೋಡ್ತಾ ಇರೋದು ಇದೊಂದು ಲಾಟ್ ಅರೌಂಡ್ ಒಂದು 50 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. 50ನ ತೆಗ್ದು ನೋಡ್ಬೋದು. ನಾನು ಎಂಟರ್ ಆದಾಗ ಟ್ರೇಡ್ ಮ್ಯಾಕ್ಸಿಮಮ್ ಹೋಗಿದೆ $5, ಮ್ಯಾಕ್ಸಿಮಮ್ $5 ಹೋಯ್ತೇನೋ ಅಷ್ಟೇನೆ. ಓಕೆ, ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು, ಆಹಾಯತ್ತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಗೈಸ್, ಇವತ್ತೇನಾದ್ರು ಈ ಟ್ರೇಡ್ ಬಂತು ಅನ್ಕೊಳ್ಳಿ, R4 EMA ಬಿಡೋದಕ್ಕೆ ಹೋಗ್ಬೇಡಿ. ಓಕೆ, ನೋಡಿ ಎಷ್ಟು ಸಿಂಪಲ್ ಏನಿದೆ ಸೆಟಪ್ ಫಾಲೋ ಮಾಡ್ಬೇಕು ಅಷ್ಟೇ. ಅದು ಬಿಟ್ರೆ ಎಕ್ಸ್ಟ್ರಾ ಏನು ಮಾಡಕ್ ಹೋಗ್ಬಾರ್ದು. ICT SMC ಇವೆಲ್ಲ ಏನು ನೀಡೇ ಇರೋದಿಲ್ಲ. ಓಕೆ, ಸೊ ನೀವು ಇಲ್ಲಿ EMA ಬ್ರೇಕಿಗೆ ತಗೋತಾ ಇದ್ರ, ಅಲ್ಲಿ ತಗೊಂಡಿದ್ರು ಸೇಮ್. ನಾನು ಅದಕ್ಕಿಂತ ಮುಂಚೆನೆ ತಗೊಂಡೆ, ಯಾಕಂದ್ರೆ ಬಿಫೋರ್ ಕ್ಯಾಂಡಲ್ ನ ರೀಡ್ ಮಾಡಿ. 49, 50, 50, 50, 50, 50 ಬಾ ಸಾಕು. ಏನ ಕ್ಲೋಸ್ ಮಾಡಿ ಐ ಥಿಂಕ್ ಹೋಗಿ ಮಲ್ಕೋಬೇಕು. ನೋಡಿ ಮಲ್ಟಿಪಲ್ ಕೆಲಸ. ಬಾ 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 ರಣಧೀರ. ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗ್ತಾ ಇದೆ. 53 ಟನ್ 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 ಟನ್. ಬ್ಲಾಸ್ಟ್. ಕ್ಯಾಪಿಟಲ್ ಡಬಲ್. ಸಿಂಪಲ್ ಟ್ರೇಡ್ಸ್ ಏನ್ ಹೇಳ್ಕೊಟ್ಟಿದೀನಿ ಅದನ್ನ ಫಾಲೋ ಮಾಡಿದೀನಿ. ಓಕೆ, ಈ ಸೆಟಪ್ಸ್ ಗಳು ಹಾಗೆ ಹೀಗೆ ಅಂತ ಮಾತಾಡೋ ಹಾಗೆ ಇಲ್ಲ. S1 EMA ಬ್ರೇಕ್. ಓಕೆ, ಸೊ ಟ್ರೇಡ್ ಪ್ಲಾನ್ ಮಾಡಿದೆ, ಬೂಮ್ ಅಷ್ಟೇ, ಬ್ಲಾಸ್ಟ್. ಓಕೆ, ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ನಾಳೆ. ಬಾಯ್ ಬಾಯ್ ಗೈಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಟ್ರೇಡ್ ಸೆಟಪ್ ಗೊತ್ತಾಗಿದೆ. ಓಕೆ, ಅಂಡ್ ಸ್ಮಾಲ್ ಅಕೌಂಟ್ ನ ಗ್ರೋ ಮಾಡ್ಬೇಕಾದ್ರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ ಹತ್ರ $150 ಕ್ಯಾಪಿಟಲ್ ಇತ್ತು ಅನ್ಕೊಳ್ಳಿ. ಓಕೆನಾ, ಅಷ್ಟೇ ಇರೋದು ನಿಮ್ಮ ಹತ್ರ ಕ್ಯಾಪಿಟಲ್. ಅವಾಗ ನೀವು ಲಾಟ್ ಸೈಜ್ ನ ತುಂಬಾ ಅಂದ್ರೆ ತುಂಬಾ ಕಮ್ಮಿಯಲ್ಲಿ ಇಡಬೇಕು. ಇದನ್ನ ಏನಂತೀವಿ ಅಂದ್ರೆ ಫ್ಲಿಪ್ ಮಾಡೋದು ಅಂತೀವಿ. ಅಂದ್ರೆ ಸಿಂಪಲ್. ನನ್ನ ಹತ್ರ ಈಗ $1,000 ಕ್ಯಾಪಿಟಲ್ ಇದೆ, ಬಟ್ ನಾನು ಅಲ್ಲಿ $1,000 ಕ್ಯಾಪಿಟಲ್ ನ ಹಾಕೊಳ್ಳೋದಿಲ್ಲ. ನಾನು ಹಾಕೊಳ್ಳೋದಲ್ಲಿ $150 ಅಷ್ಟೇ. ಯಾಕೆ ಅಂದ್ರೆ ನಾನು ಇವಾಗ ಒಂದು ಟ್ರೇಡ್ ತಗೊಂಡ್ರೆ $150 SL ಇಡ್ತೀನಿ. ಸೊ SL ಇಡ್ತೀನಿ $150. ಓಕೆ, ಇನ್ ಕೇಸ್ ರಿವರ್ಸ್ ಆಯ್ತಾ, ವೈಪ್ ಆಗುತ್ತೆ. $1,000 ಇದ್ದಾಗ ಕೂಡ ಲಾಸ್ ಆದ್ರೆ 150 ಆಗೋದು, ಇದಿದ್ದಾಗ ಲಾಸ್ ಆದ್ರೂ 150 ಲಾಸ್ ಆಗೋದು. ಸೊ ನನ್ನ ಹತ್ರ ಜಾಸ್ತಿ ಕ್ಯಾಪಿಟಲ್ ಇದ್ದಾಗ ತಂದು ಇಟ್ಟಿದೀನಿ, ಅಕೌಂಟ್ ಅಲ್ಲಿ ಅಷ್ಟೇ ಇಟ್ಕೋತೀನಿ. ವೈಪ್ ಆಯ್ತಾ, ದೆನ್ ತಿರ್ಗಾ ಅದರಿಂದ $150 ತಗೊಂಬಂದು ಹಾಕೋತೀನಿ. ಸೊ $1,000 ನಾನು ಕ್ಯಾಪಿಟಲ್ ಆಗಿ ಇಟ್ಕೊಳ್ಳೋದಿಲ್ಲ. ಅದ್ರಲ್ಲಿ $150 ತಗೊಂಡ್ ಹಾಕೊಂಡೆ, ಅದ್ರ ಪ್ರಕಾರ ಟ್ರೇಡ್ ಮಾಡ್ದೆ, ಡಬಲ್ ಆಗೋಯ್ತು. ಇದು ಫ್ಲಿಪ್ ಮಾಡೋದು. ಕಮ್ಮಿ ಲಾಟ್ ಅಲ್ಲಿ ಹೈಯರ್ ಲಾಟ್ಸ್ ಹಾಕಿ ಟ್ರೇಡ್ ಮಾಡೋದು, ಬಟ್ ಇದನ್ನ ಮಾಡಬಾರ್ದು. ಸೊ ಕನ್ಫರ್ಮೇಶನ್ ಜಾಸ್ತಿ ಇದ್ದಾಗ ಈ ತರ ತಗೊಳ್ಳೋದು. ಅಂಡ್ ಕನ್ಫರ್ಮೇಶನ್ ಜಾಸ್ತಿ ಇದ್ರೂ ಕೂಡ ನನ್ನ ಹತ್ರ ಕ್ಯಾಪಿಟಲ್ ಅಲ್ಲಿ ನಾನು $1,000 ಇಟ್ಟಿಲ್ಲ. ಸೊ 150 ತಗೊಂಡಿಟ್ಟೆ. ಸೊ ಇದು ಡಿಫ್ರೆಂಟ್ ಟೈಪ್ ಆಫ್ ಅಪ್ರೋಚ್ ಅಲ್ಲಿ ಟ್ರೇಡ್ ಮಾಡುವಂತದ್ದು. ನಾನು ನಿಮಗೆ ಏನ್ ಹೇಳ್ಕೊಟ್ಟಿದ್ದೀನಿ ಗೇಮ್ ಚೇಂಜರ್ 2 ಸೆಟಪ್, ಅದೇ ಸೆಟಪ್. ಅದು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಕನ್ಫರ್ಮೇಶನ್ ತಗೊಂಡೆ, ಮುಗ್ದೋಯ್ತು. ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವು ನನ್ಗೆ ಯಾವ್ದೇ ತರ ಏನು ಪೇ ಮಾಡೋದು ಬೇಡ. ಜಸ್ಟ್ ಎಜುಕೇಶನ್ ಪರ್ಪಸ್ ಗೆ ನಾನು ಇದನ್ನ ಮಾಡಬಾರ್ದು ಅಂತಾನೆ ಅನ್ಕೋತೀನಿ. ಯಾಕಂದ್ರೆ ನೀವು ಪ್ರಾಫಿಟ್ಸ್ ನೆಲ್ಲ ನೋಡಿ, ಇವಾಗ ಇದನ್ನ ಫ್ಲಿಪ್ ಮಾಡೋದು ನೀವು ನೋಡಿ, ನೀವು ಟ್ರೈ ಮಾಡ್ತೀರಾ. ಸೊ ಅದು ನನಗೆ ಬೇಡ, ಅದು ನನ್ಗೆ ಬೇಡ, ನೀವು ಮಾಡೋದ್ ಬೇಡ ಅಂತಾನೆ. ಸೊ ನಾನು ವೆಯ್ಟ್ ಮಾಡ್ತಾ ಇರೋದು. ಯಾಕಂದ್ರೆ ಲೈಕ್
ಲೈಕ್ ನೀವೇ ಕಲ್ತು ನೀವೇ ಅದನ್ನ ಮಾಡಿ ಪ್ರಾಕ್ಟೀಸ್ ಮಾಡಿ 0.01 ಲಾಟ್ ಅಲ್ಲಿ ಮಾಡಿ ನಿಮಗೆ ಗ್ರಿಪ್ ಸಿಗ್ಬೇಕು. ಓಕೆ, ಸೊ ಇದರಿಂದ ನಾನ್ ಮಾಡೋದ್ರಿಂದ ನನ್ಗೆ ಐ ಥಿಂಕ್ ಪ್ರಾಫಿಟ್ ಸಿಗ್ಬೋದು, ಬಟ್ ನಿಮ್ಗೆ ಅದು ಲರ್ನಿಂಗ್ ಸಿಗುತ್ತೆ. ಇನ್ ಕೇಸ್ ಸ್ಟಾಪ್ ಲಾಸ್ ಆಗಿರೋ ಸ್ಟಾಪ್ ಲಾಸ್, ಓಕೆ, ಏನ್ ಪ್ರಾಬ್ಲಮ್, ಸ್ಟಾಪ್ ಲಾಸ್ ಆಗಿರೋ ವೈಪ್ ಆಗಿರೋದು ಅಕೌಂಟ್. ಓಕೆ, ಏನ್ ಇಶ್ಯೂಸ್ ನಾನು ಇಂಪ್ರೂವ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. R4 ಟ್ರೇಡ್ಸ್ ಇದೆಯಲ್ಲ, ಅದನ್ನ ಮಿಸ್ ಮಾಡಬಾರ್ದು, ಅದನ್ನು ಕೂಡ ರೆಕಾರ್ಡ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್. ಓಕೆ, ಸೊ ಐ ಥಾಟ್ ಆಫ್ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ ಅಂತ, ಬಟ್ ದ ಥಿಂಗ್ ಏನು ಅಂದ್ರೆ ಒಂದು ಬಂತು ನನ್ನ ಚಾನಲ್ ಅಲ್ಲಿ, ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ನಾನು ಈ ಸೆಟಪ್ಸ್ ಟ್ರೇಡ್ಸ್ ಗಳನ್ನೆಲ್ಲ ಕಳಿಸ್ತಾ ಇರ್ತೀನಿ, ಲೈಕ್ ಆದ್ಮೇಲೆ ಕಳಿಸ್ತಾ ಇರ್ತೀನಿ, ಯಾಕಂದ್ರೆ ನೀವೇ ಅದನ್ನ ಫಾಲೋ ಮಾಡ್ಬೇಕು ಅಂತ. ಅವಾಗ ಒಂದು ಕ್ವಶನ್ ಬಂತು, ಬ್ರೋ ಇಲ್ಲಿ ನೋಡಿ ಲೈಕ್ S3 S1 EMA ಬ್ರೇಕ್ ಆಗಿದೆ, ಬಟ್ ತುಂಬಾ ದೂರ ಡಿಸ್ಟೆನ್ಸ್ ಇದೆ. ಸಿ, ಯಾವುದೇ ತರ ಕನ್ಫರ್ಮೇಶನ್ ಇಲ್ಲದೆ ಇದ್ದಾಗ ನೀವು ಈ ಟ್ರೇಡ್ಸ್ ಗಳನ್ನ ಪ್ಲಾನ್ ಮಾಡಬಾರ್ದು, ಯಾಕಂದ್ರೆ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ, ಅರ್ಧಕ್ಕೆ ವೆಯ್ಟ್ ಮಾಡೋದು ಈ ತರ ಮಾಡ್ಬೇಕು. ಬಟ್ ಇಲ್ಲಿ ಬನ್ನಿ, ಸಿ ಇಲ್ಲೊಂದು ಸಪೋರ್ಟ್ ಇದೆ, ಕರೆಕ್ಟಾ? ಡಬ್ಲ್ಯೂ ಪ್ಯಾಟರ್ನ್ ತರ ಆಗಿದೆ, ಕರೆಕ್ಟಾ? ಅದೊಂದು ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡ್ ಬನ್ನಿ, ಇಲ್ಲಿ ಈ ಒಂದು ಫಿಬ್ ನ ಮಾರ್ಕ್ ಮಾಡ್ಕೊಂಡೆ, ಅವಾಗ್ಲೇ ನಾನು ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ದೆ. ಈ ಒಂದು ಫಿಬ್ ನ ಮಾರ್ಕ್ ಮಾಡಿ, ಸಿಂಪಲ್ ಸಿ ದಿಸ್, ಈ ಸ್ವಿಂಗ್ ಗೆ ಮಾರ್ಕ್ ಮಾಡ್ಕೊಂಡೆ. ಇಲ್ಲಿ ನೋಡಿ ಎಕ್ಸಾಕ್ಟ್ ಆಗಿ 0.5 ನ ಸಪೋರ್ಟ್ ಮಾಡಿದೆ. ಓಕೆ, 0.5 ನ ಸಪೋರ್ಟ್ ಮಾಡಿದೆ, S1 ನ ಸಪೋರ್ಟ್ ಮಾಡಿದೆ. EMA ಬ್ರೇಕ್ ಗೆ ಕನ್ಫರ್ಮೇಶನ್ ಗೆ ಟ್ರೇಡ್ ಟ್ರಿಗರ್ ಮಾಡ್ತೀರಾ? ಇದು ಒಂದೇ ಅಲ್ಲ. ಓಕೆ, ಇದು ಒಂದೇ ಅಲ್ಲ. ಬೊಲಿಂಜರ್ ಬ್ಯಾಂಡ್ ನ ತಗೊಬನ್ನಿ ಇವಾಗ. ಓಕೆ, ಸಿಂಪಲ್ ಬೊಲಿಂಜರ್ ಬ್ಯಾಂಡ್ ನ ಆಬ್ವಿಯಸ್ಲಿ, ಓಕೆ, ಸಿ ಒಂದು ಬೊಲಿಂಜರ್ ಬ್ಯಾಂಡ್ ಏನಿದೆಯಲ್ಲ, ಇಲ್ಲಿ ನೋಡ್ಬೋದು, ಇಲ್ಲಿ ಗ್ರೀನ್ ಅಂಡ್ ರೆಡ್ ಸ್ವೀಪ್ ಮಾಡಿರೋ ತರ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಟಚ್ ಆಗಿದೆ, ಕರೆಕ್ಟಾ? ಒಂದು ಸ್ಮಾಲ್ ಎರರ್ ಅಲ್ಲಿ ಮಿಸ್ ಆಗಿದೆ ಅಷ್ಟೇನೆ, ಬಟ್ ಮ್ಯಾಕ್ಸಿಮಮ್ ಟಚ್ ಆಗಿದೆ. ಸಿ, ನಿಮ್ಗೆ ಫಿಬ್ ಸಪೋರ್ಟ್ ಸಿಕ್ಕಿದೆ, S1 ಸಪೋರ್ಟ್ ಸಿಕ್ಕಿದೆ, ಅಂಡ್ ನೀವು ಎಂಟ್ರಿ ಆಗ್ತಾ ಇರೋದಕ್ಕಿಂತ ಸಿ ಸಿಂಪಲ್ ಇಲ್ಲಿಂದ ಇಲ್ಲಿಗೆ, ಓಕೆ, ಇಲ್ಲಿಂದ ಇಲ್ಲಿಗೆ ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಗೆ ಅಷ್ಟು ದೊಡ್ಡ ಸ್ಟಾಪ್ ಲಾಸ್ ಏನಿಲ್ಲ. ಇನ್ ಕೇಸ್ ಅಷ್ಟು ದೊಡ್ಡ ಸ್ಟಾಪ್ ಲಾಸ್ ಇತ್ತು ಅಂದ್ರೆ ಯು ಕ್ಯಾನ್ ಪ್ಲೇಸ್ ಕಮ್ಮಿ ಲಾಟ್ ನ ಪ್ಲೇಸ್ ಮಾಡಿ. ಸಿಂಪಲ್ ನಾನು ಹೇಳ್ತಾ ಇರೋದು, ಕಮ್ಮಿ ಲಾಟ್ ನ ಪ್ಲೇಸ್ ಮಾಡ್ತೀರಾ, ಇಲ್ಲಿಂದ ಇಲ್ಲಿಗೆ ಆಫಿಗೆ ಬಂದಾಗ ಇನ್ನ ಅರ್ಧ ಬೇಕಾದ್ರೆ ನೀವು ಹಾಕೋಬಹುದು. ಇನ್ ಕೇಸ್ ನಿಮ್ಗೆ ಸ್ಟಾಪ್ ಲಾಸ್ ದೊಡ್ಡದು ಅಂತ ಅನ್ಸ್ತು ಅಂದ್ರೆ ಕಮ್ಮಿ ಲಾಟ್ ಗಳಲ್ಲಿ ಹೋಗಿ. ಬಟ್ ಇಲ್ಲಿ ಬರೀ S1 EMA ಬ್ರೇಕ್ ಆಗಿದ್ದಿದ್ರೆ, ಈ 0.5 0.6 ಸಪೋರ್ಟ್ ಇಲ್ಲ ಅಂದಿದ್ರೆ, ಬರೀ S1 EMA ಬ್ರೇಕ್ ಆಗಿ ಈ ಸಪೋರ್ಟ್ ಇರ್ಲಿಲ್ಲ ಅಂದಿದ್ರೆ, ಈ ತರ ಡಬ್ಲ್ಯೂ ಪ್ಯಾಟರ್ನ್ ಇರ್ಲಿಲ್ಲ ಅಂದ್ರೆ, ದೆನ್ ಡೆಫಿನೆಟ್ ಇದು ಕನ್ಫರ್ಮೇಶನ್ ಕಮ್ಮಿ ಆಗಿರೋದು. ಅವಾಗ ನೀವು ಇದನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದಾಗಿರೋದು. ಓಕೆ, ಸೊ ಆ ತರ. ಸೊ ಹೋಪ್ ಲೈಕ್ ಬೆಳಿಗ್ಗೆ R1 EMA ಬ್ರೇಕ್ ಟ್ರೇಡ್ ಸಿಕ್ಕಿದೆ, ದೆನ್ ಇಲ್ಲಿ S1 EMA ಬ್ರೇಕ್ ಟ್ರೇಡ್, ಅಂಡ್ ಇಲ್ಲಿ ಸ್ಟಾಪ್ ಲಾಸ್ ದೊಡ್ಡದು ಅನ್ಸಿದ್ರೆ ಲಾಟ್ ಕಮ್ಮಿಗೆ ಹೋಗಿ ಆಫಿಗೆ ಬಂದಾಗ ಇನ್ನ ಲಾಟ್ ಆಡ್ ಮಾಡಿ, ಮಿಸ್ ಮಾಡ್ಕೊಳ್ಳೋದಕ್ಕಿಂತ. ಯಾಕಂದ್ರೆ ಇಲ್ಲಿ ಆಪರ್ಚುನಿಟಿ ಅನ್ನೋದಕ್ಕಿಂತ ಇಲ್ಲಿ ಕನ್ಫರ್ಮೇಶನ್ ಜಾಸ್ತಿ ಇತ್ತು. ಫಿಬ್ ಜೊತೆಗೆ ಮರ್ಜ್ ಮಾಡ್ಕೊಂಡಿದ್ದೀನಿ, ಆಲ್ ಇನ್ ಒನ್ ಬ್ರಹ್ಮಾಸ್ತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡಿ. ಓಕೆ, ಸೊ ಫಸ್ಟ್ ಟಾರ್ಗೆಟ್ ರೀಚ್ ಆಯ್ತು, ಬಟ್ ನನಗೆ ಬೇಕಾಗಿದ್ದು ಇಷ್ಟು ಡಾಲರ್ಸ್ ಅಂತ. ಅಷ್ಟು ಡಾಲರ್ಸ್ ಮಾಡಾದ್ಮೇಲೆ ಕ್ಲೋಸ್ ಅದಾದ್ಮೇಲೆ ನಾನು ಹೋಲ್ಡ್ ಗೀಲ್ಡ್ ಏನು ಮಾಡೋದಕ್ಕೆ ಹೋಗಲ್ಲ, ಇದನ್ನ ಅಕೌಂಟ್ ಫ್ಲಿಪ್ ಮಾಡೋದು ಅಂತಾರೆ. ಹೋಪ್ ನಿಮಗೆ ಗೊತ್ತಾಯ್ತು. ಇದನ್ನ ಯಾರು ಮಾಡಬೇಡಿ, ಕರೆಕ್ಟ್ ಆಗಿ ನಿಮ್ಮ ಕ್ಯಾಪಿಟಲ್ಗೆ ಎಷ್ಟು ಲಾಟ್ ಸೈಜ್ ಇಟ್ಕೋಬೇಕು ಅದ್ರ ಪ್ರಕಾರ ಟ್ರೇಡ್ ಮಾಡಿ.